ಕ್ರೀಡಾಪಟುಗಳು ಅಥವಾ ಕ್ರೀಡಾ ಪೆಡಿಕ್ಯೂರ್ಗಳ ಕಾರ್ಯವಿಧಾನವನ್ನ ಕಲಿಯೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಈ ಕೆಳಗಿನ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರೀಡಾಪಟುಗಳಿಗೆ ಬಳಸುವ ಪೆಡಿಕ್ಯೂರ್ ಕಾರ್ಯವಿಧಾನಗಳು ಹಾಗೂ ಪ್ಯಾರಾಫಿನ್ ಪೆಡಿಕ್ಯೂರ್ನ ವಿಧಾನ. ಪ್ಯಾರಾಫಿನ್ ಪೆಡಿಕ್ಯೂರ್ಗೆ ಬಳಸುವ ಸಾಮಗ್ರಿಗಳು ಇಲ್ಲಿವೆ. ಮಧ್ಯಮ ಗಾತ್ರದ ಬೌಲ್, ಆರೆಂಜ್ ವುಡ್ ಸ್ಟಿಕ್, ಎಮರಿ ಬೋರ್ಡ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಕ್ಯೂಟಿಕಲ್ ಪುಷರ್, ಕ್ಯೂಟಿಕಲ್ ನಿಪ್ಪರ್ ಮತ್ತು ನೇಲ್ ಬ್ರಷ್. ಪ್ಯಾರಾಫಿನ್ ಪೆಡಿಕ್ಯೂರ್ಗೆ ಅಗತ್ಯವಿರುವ ಸಾಮಗ್ರಿಗಳು ಯಾವ್ಯಾವುದು ಅಂತ ತಿಳಿಯೋಣ. ಕ್ಯೂಟಿಕಲ್ ಎಣ್ಣೆ ಅಥವಾ ಕ್ರೀಮ್, ಕ್ಯೂಟಿಕಲ್ ರಿಮೂವರ್, ಹ್ಯಾಂಡ್ ಲೋಷನ್ ಮತ್ತು ಕ್ರೀಮ್, ಟಾಪ್ ಕೋಟ್, ಪೇಪರ್ ಮತ್ತು ಕಾಟನ್ ಟವಲ್ಗಳು. ಪಾದಗಳಲ್ಲಿ ಹೆಚ್ಚು ಕ್ಯಾಲಸ್ಗಳು ಕಂಡುಬಂದರೆ ಅವುಗಳನ್ನು ಪೆಡಿಫೈಲ್, ಬಫ್ ಬ್ಲಾಕ್, ಪ್ಯೂಮಿಸ್ಟೋನ್ ಅಥವಾ ಕ್ಯಾಲಸ್ ರಿಮೂವರ್ ಬಳಸಿ ತೆಗೆದುಹಾಕಿ. ಅಥ್ಲೆಟ್ ಪಾದದಲ್ಲಿ ಸಾಮಾನ್ಯ ಅಸ್ವಸ್ಥತೆಗಳಲ್ಲಿ ಕಾರ್ನ್, ಕ್ಯಾಲಸ್ ಮತ್ತು ನರಹುಲಿಗಳು ಕಂಡುಬರುತ್ತದೆ ಮತ್ತು ಉಗುರುಗಳು ಬಿಳಿ ಚುಕ್ಕಿಗಳನ್ನು ಹೊಂದಿರುತ್ತವೆ. ಗುಳ್ಳೆಗಳಂತಹ ಪಾದದ ಗಾಯಗಳು ಸಹ ಹೆಚ್ಚಾಗಿ ಸಂಭವಿಸುತ್ತದೆ. ತುಂಬಾ ಕ್ಯಾಲಸ್ಗಳು ಇದ್ದರೆ ಅವುಗಳನ್ನು ಕಡಿಮೆ ಮಾಡಲು ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಬೇಸ್ ಕ್ಯಾಲಸ್ ಚಿಕಿತ್ಸೆಯನ್ನು ಬಳಸಿ. ಕ್ಯಾಲಸ್ ಚಿಕಿತ್ಸೆ ನೀಡುವ ಮೊದಲು ಪಾದವನ್ನು ಸ್ವಚ್ಛಗೊಳಿಸಿ. ಕಾಲ್ಬೆರಳ ಉಗುರುಗಳನ್ನು ನೇರವಾಗಿ ಅಡ್ಡಲಾಗಿ ಕತ್ತರಿಸಿ ನಂತರ ನಿಧಾನವಾಗಿ ಮೂಲೆಯಲ್ಲಿರುವ ಉಗುರುಗಳನ್ನು ಕತ್ತರಿಸಿ. ಉಗುರಿನ ಬಫರ್ ಬಳಸಿ ಕಾಲ್ಬೆರಳುಗಳ ಅಂಚುಗಳನ್ನು ನಯಗೊಳಿಸಿ. ಕ್ಯಾಲಸ್ಗೆ ಹಾನಿಯಾಗುವುದನ್ನು ತಪ್ಪಿಸಲು ಕ್ಯೂಟಿಕಲ್ ಲೋಷನ್ ಬಳಸಿ ಉಗುರುಗಳ ಕೆಳಗೆ ಸ್ವಚ್ಛಗೊಳಿಸಿ. ಪಾದದ ಕ್ರೀಮ್ ಮಾಸ್ಕ್ ಅನ್ನು ಬಳಸಿ ಒಂದು ದಪ್ಪ ಮಾಸ್ಕ್ ಅನ್ನು ಹಚ್ಚಿರಿ. ನಂತರ ಕೆಲವು ನಿಮಿಷಗಳ ಕಾಲ ಟವಲ್ನಿಂದ ಪಾದಗಳನ್ನು ಮುಚ್ಚಿರಿ. ಪಾದಗಳಿಗೆ ಸವೆತ, ಘರ್ಷಣೆ ಮತ್ತು ದೀರ್ಘವಾದ ಸ್ಟ್ರೋಕ್ಗಳೊಂದಿಗೆ ಮಸಾಜ್ ಮಾಡಿ. ನೀವು ಕ್ಲೈಂಟ್ಗೆ ವಿಶೇಷ ಚಿಕಿತ್ಸೆ ನೀಡಲು ಬಯಸಿದರೆ ಮಸಾಜ್ಗೆ ರಿಫ್ಲೆಕ್ಸಾಲಜಿಯನ್ನು ಸೇರಿಸಿ. ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕ್ಲೈಂಟ್ಗೆ ಉತ್ತಮ ಅನುಭವವನ್ನು ನೀಡುತ್ತದೆ. ನಂತರ ಕಾಲನ್ನು ಒಣಗಿಸಿ ಮತ್ತು ಅದನ್ನು ಟವಲ್ನಿಂದ ಮತ್ತೆ ಸುತ್ತಿ. ಮುಂದೆ 3 ಮಾರ್ಗದ ಬಫರ್ ಅನ್ನು ಬಳಸಿ ಉಗುರುಗಳನ್ನು ನಯಗೊಳಿಸಿ ಮತ್ತು ಪಾಲಿಶ್ ಮಾಡಿ. ಉಗುರುಗಳನ್ನು ನಯಗೊಳಿಸಲು 3 ಮಾರ್ಗದ ಬಫರ್ ಬಳಸಿ ಉಜ್ಜಿ. ಕೊನೆಯದಾಗಿ ಬೇಸ್ ಕೋಟ್, ಉಗುರಿನ ಪಾಲಿಶ್, ಇದು 2 ಅಥವಾ 3 ಕೋಟ್ಗಳಾಗಿರಬಹುದು ಮತ್ತು ನಂತರ ಟಾಪ್ ಕೋಟ್ ಅನ್ನು ಹಚ್ಚಿರಿ. ಪಾಲಿಶ್ ಒಣಗುತ್ತಿರುವಾಗ ಕ್ಲೈಂಟ್ ವಿಶ್ರಾಂತಿ ಪಡೆಯಲಿ. ಈಗ ನಾವು ಇನ್ನೊಂದು ರೀತಿಯ ಪೆಡಿಕ್ಯೂರ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಅದು ಪ್ಯಾರಾಫಿನ್ ಪೆಡಿಕ್ಯೂರ್. ಪ್ಯಾರಾಫಿನ್ ಪೆಡಿಕ್ಯೂರ್ ನಲ್ಲಿ ಪಾದಗಳ ಚರ್ಮವನ್ನು ಮಾಯಿಶ್ಚರೈಸ್ ಮಾಡಲು ಪ್ಯಾರಾಫಿನ್ ವ್ಯಾಕ್ಸ್ ಅನ್ನು ಪಾದಗಳಿಗೆ ಹಚ್ಚಬಹುದು. ಪಾದಗಳ ಮೇಲೆ ನಿರಂತರವಾಗಿ ಒಣ ಚರ್ಮವನ್ನು ಹೊಂದಿರುವ ಕ್ಲೈಂಟ್ಗಳಿಗೆ ಪ್ಯಾರಾಫಿನ್ ಪೆಡಿಕ್ಯೂರ್ ನಿಂದ ಪ್ರಯೋಜನವಾಗಬಹುದು. ಮೊದಲಿಗೆ ವ್ಯಾಕ್ಸ್ ಅನ್ನು ಹೇಗೆ ಕರಗಿಸುವುದು ಅಂತ ನೋಡೋಣ. ಈ ಚಿಕಿತ್ಸೆಯಲ್ಲಿ ಕೈ ಮತ್ತು ಪಾದಗಳನ್ನು ಮೆಲ್ಟೆಡ್ ಪ್ಯಾರಾಫಿನ್ ವ್ಯಾಕ್ಸ್ ಅಲ್ಲಿ ಅದ್ದುವುದು ಅಗತ್ಯವಾಗಿರುತ್ತದೆ. ಪ್ಯಾರಾಫಿನ್ ವ್ಯಾಕ್ಸ್ ಅನ್ನು ಕರಗಿಸಲು ಡಬಲ್ ಬಾಯ್ಲರ್ ಮೇಲ್ಭಾಗವನ್ನು 4 ಪೌಂಡ್ ಪ್ಯಾರಾಫಿನ್ ವ್ಯಾಕ್ಸ್ ಅಥವಾ 1.8 kg ಪ್ಯಾರಾಫಿನ್ ವ್ಯಾಕ್ಸ್ ಇಂದ ತುಂಬಿಸಿ. ಬಾಯ್ಲರ್ ಅನ್ನು ನೀರಿನಿಂದ ತುಂಬಿಸಿ ಮತ್ತು ಕಡಿಮೆ ಶಾಖದ ಬರ್ನರ್ ಮೇಲೆ ಇರಿಸಿ. ನಂತರ ವ್ಯಾಕ್ಸ್ಗೆ 1 ಕಪ್ ಮಿನರಲ್ ಆಯಿಲ್ ಅನ್ನು ಸೇರಿಸಿ. ವ್ಯಾಕ್ಸ್ ಸಂಪೂರ್ಣವಾಗಿ ಕರಗಿದಾಗ ಬಾಯ್ಲರ್ ಇಂದ ತೆಗೆಯಿರಿ. ಈಗ ನೀವು ವ್ಯಾಕ್ಸ್ ಅನ್ನು ಗ್ರೀಸ್ ಮಾಡಿದ ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಎಚ್ಚರಿಕೆಯಿಂದ ಸುರಿಯಬೇಕು. ಈಗ ಚರ್ಮದ ತೆಳುವಾದ ಪದರವು ಮೇಣದ ಮೇಲೆ ಬರುವವರೆಗೆ ಕಾಯಿರಿ. ನೀವು ವ್ಯಾಕ್ಸ್ ಅನ್ನು ಹಚ್ಚಲು ಪ್ರಾರಂಭಿಸುವ ಮೊದಲು ಥರ್ಮೋಮೀಟರ್ನೊಂದಿಗೆ ಟೆಂಪರೇಚರ್ ಅನ್ನು ಪರಿಶೀಲಿಸಿ. ಟೆಂಪರೇಚರ್ 125 ಫ್ಯಾರನ್ಹೀಟ್ ಅಥವಾ 51.7 ಡಿಗ್ರಿ ಸೆಲ್ಸಿಯಸ್ ಆಗಿದ್ದರೆ ನೀವು ವ್ಯಾಕ್ಸ್ ಅನ್ನು ಬಳಸಬಹುದು. ಈಗ ವ್ಯಾಕ್ಸ್ ಅನ್ನು ಹೇಗೆ ಹಚ್ಚಬೇಕು ಎಂದು ನೋಡೋಣ. ಮೊದಲಿಗೆ ಆಲಿವ್ ಆಯಿಲ್ ನ ಕೆಲ ಹನಿಗಳನ್ನು ಚರ್ಮದ ಮೇಲೆ ಹಾಕಿ ಮಸಾಜ್ ಮಾಡಿ. ಸಂಪೂರ್ಣ ಕೈ ಅಥವಾ ಪಾದವನ್ನು ವ್ಯಾಕ್ಸಿನ ಒಳಗೆ ಅದ್ದಿ ಮತ್ತು ಲೇಪನವನ್ನು ರೂಪಿಸಲು ಕೆಲವು ಸೆಕೆಂಡ್ಗಳ ಕಾಲ ಇರಿಸಿ. ಮೇಣವನ್ನು ಒಣಗಲು ಬಿಡಿ. ಇದು ಸಂಪೂರ್ಣವಾಗಿ ಒಣಗಿದ ನಂತರ
ಹೊಳಪು ಮಸುಕಾಗುವುದನ್ನು ನೀವು ಗಮನಿಸಬಹುದು. ಕೈ ಅಥವಾ ಕಾಲು ಒಣಗಿದ ನಂತರ ಮೊದಲಿನಂತೆ ಆಳವಾಗಿ ಅದ್ದದೆ ಅದನ್ನು ಮತ್ತೆ ಮೇಣದೊಳಗೆ ಹಾಕಿ. ಇದು ಬೆಚ್ಚಗಿನ ಮೇಣವನ್ನು ಮೇಣದ ಪದರಗಳ ಕೆಳಗೆ ಬರದಂತೆ ಮಾಡುತ್ತದೆ, ಹಾಗೆ ಚರ್ಮ ಸುಡುವುದನ್ನು ತಪ್ಪಿಸುತ್ತದೆ. ಕೈ ಅಥವಾ ಪಾದದ ಮೇಲೆ ಮೇಣದ ಕನಿಷ್ಠ 10 ಪದರಗಳನ್ನು ಹೊಂದುವವರೆಗೆ ಈ ಪ್ರಕ್ರಿಯೆಯನ್ನು ಮಾಡುತ್ತೀರಿ. ನಂತರ ಕೈ ಅಥವಾ ಪಾದದ ಮೇಲೆ ದೊಡ್ಡ ಪ್ಲಾಸ್ಟಿಕ್ ಚೀಲವನ್ನು ಹಾಕಿ. ನಂತರ ಅದನ್ನು 15 ರಿಂದ 20 ನಿಮಿಷಗಳ ಕಾಲ ಟವಲ್ ಅಥವಾ ಓವನ್ ಮಿಟ್ನಿಂದ ಮುಚ್ಚಿ. 15 ರಿಂದ 20 ನಿಮಿಷಗಳ ನಂತರ ಕೈಗಳನ್ನು ಮಿಟ್ ಅಥವಾ ಟವಲ್ ಮತ್ತು ಪ್ಲಾಸ್ಟಿಕ್ ಚೀಲದಿಂದ ತೆಗೆದುಹಾಕಿ. ಚರ್ಮದಿಂದ ಉಳಿದಿರುವ ಮೇಣವನ್ನು ತೆಗೆಯಲು ಮೃದುವಾದ ಟಿಶ್ಯೂ ಅನ್ನು ಬಳಸಿ. ಮೇಣವನ್ನು ತೆಗೆದ ನಂತರ ಕೈಗಳು ಮತ್ತು ಕಾಲುಗಳು ಒಣಗಿದ್ದರೆ ಮಾಯಿಶ್ಚರೈಸರ್ ಅನ್ನು ಹಚ್ಚಿ. ಈಗ ಪ್ಯಾರಾಫಿನ್ ಪೆಡಿಕ್ಯೂರ್ ನ ಪ್ರಯೋಜನಗಳನ್ನು ನೋಡೋಣ. ಇದು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಈ ಪೆಡಿಕ್ಯೂರ್ ಚರ್ಮವನ್ನು ಹೆಚ್ಚು ಎಲಾಸ್ಟಿಕ್, ಸ್ಮೂತ್ ಮತ್ತು ಮೃದುವಾಗಿಸುವ ಕಾರಣ ಚರ್ಮದ ಆರೋಗ್ಯವನ್ನು ಹೆಚ್ಚಿಸಬಹುದು. ಇದು ಚರ್ಮದಿಂದ ಕೊಳಕು, ಎಣ್ಣೆ ಮತ್ತು ಜರ್ಮ್ಸ್ ಗಳನ್ನು ತೆಗೆದುಹಾಕುತ್ತದೆ. ಇದು ಚರ್ಮದ ರಚನೆ ಮತ್ತು ಟೋನ್ ಅನ್ನು ಸುಧಾರಿಸುತ್ತದೆ. ಇದು ಮಾಯಿಶ್ಚರೈಸರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತದೆ, ಹಾಗೆ ನೋವನ್ನು ಸಹ ನಿವಾರಿಸುತ್ತದೆ. ಈಗ ಪೆಡಿಕ್ಯೂರ್ ನ ಹೈಡ್ರೇಟಿಂಗ್ ಮತ್ತು ಹೀಲಿಂಗ್ ವಿಧಾನಗಳನ್ನು ನೋಡೋಣ. ಪೆಡಿಕ್ಯೂರ್ ಪ್ರಕ್ರಿಯೆಯು ಏನೆಲ್ಲ ಒಳಗೊಂಡಿದೆ ಅಂತ ಮೊದಲು ತಿಳಿಯೋಣ. ಉಗುರುಗಳನ್ನು ರೂಪಿಸುವುದು, ಕ್ಯೂಟಿಕಲ್ ಚಿಕಿತ್ಸೆ, ಹಾರ್ಡ್ ಚರ್ಮದ ತೆಗೆಯುವಿಕೆ, ವಿಶೇಷ ಕಾಲು ಚಿಕಿತ್ಸೆ, ಫೀಟ್ ಮತ್ತು ಕಾಲಿನ ಮಸಾಜ್, ಕ್ಲೈಂಟ್ಗೆ ಅಗತ್ಯವಿರುವಂತೆ ಉಗುರು ವಾರ್ನಿಷ್ ಅಪ್ಲಿಕೇಶನ್ ಮಾಡುವುದು. ಮೊದಲನೆಯದಾಗಿ ಕ್ಲೈಂಟ್ ಪಾದವನ್ನು 5 ರಿಂದ 7 ನಿಮಿಷಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ನೆನೆಸಲು ಬಿಡಿ. ನಿಮ್ಮ ಕೈಗಳನ್ನು ಸ್ವಚ್ಛವಾಗಿಸಿಕೊಳ್ಳಿ. ಕ್ಲೈಂಟ್ಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಸ್ಕಿನ್ ಅಥವಾ ಫಂಗಲ್ ಸ್ಕಿನ್ ಇನ್ಫೆಕ್ಷನ್ ಇದೆಯೇ ಎಂದು ಪರಿಶೀಲಿಸಿ. ಪೆಡಿ ಆಂಟಿಸೆಪ್ಟಿಕ್ ಸೋಕಿಂಗ್ ಸೊಲ್ಯೂಷನ್ ನಲ್ಲಿ ಕ್ಲೈಂಟ್ ನ 2 ಪಾದಗಳನ್ನು ನೆನೆಸಿ. 2 ಪಾದಗಳನ್ನು ಒಣಗಿಸಿ ಮತ್ತು ಸ್ವಚ್ಛವಾದ ಟವಲ್ ಮೇಲೆ ವಿಶ್ರಾಂತಿ ಮಾಡಲು ಬಿಡಿ. ಕಾಲ್ಬೆರಳುಗಳ ಉಗುರುಗಳನ್ನು ಸ್ವಚ್ಛವಾಗಿಸಿಕೊಳ್ಳಿ. ಅಗತ್ಯವಿದ್ದರೆ ಕ್ಲಿಪ್ಪರ್ ಬಳಸಿ ಉಗುರುಗಳನ್ನು ಟ್ರಿಮ್ ಮಾಡಿ. ಎಮರಿ ಬೋರ್ಡ್ ಬಳಸಿ ಉಗುರುಗಳನ್ನು ಫೈಲ್ ಮಾಡಿ. ಕ್ಯೂಟಿಕಲ್ ಕ್ರೀಮ್ ಅನ್ನು ಹಚ್ಚಿರಿ ಮತ್ತು ಉಗುರುಗಳಿಗೆ ಮಸಾಜ್ ಮಾಡಿ. ಇದಾದ ನಂತರ ಪಾದವನ್ನು ಮತ್ತೆ ಬೆಚ್ಚಗಿನ ನೀರಿನಲ್ಲಿ ಇರಿಸಿ. ಪಾದದ ಅಡಿಭಾಗದಲ್ಲಿರುವ ಗಟ್ಟಿಯಾದ ಚರ್ಮದ ಮೇಲೆ ಕ್ಯಾಲಸ್ ಫೈಲ್ ಅಥವಾ ಸ್ಕ್ರಬ್ ಅಥವಾ ಎಕ್ಸ್ಫೋಲಿಯೇಷನ್ ಅನ್ನು ಬಳಸಿ. ಹಾಗೆ ಪಾದವನ್ನು ಒಣಗಿಸಿ ಕಾಲ್ಬೆರಳುಗಳ ನಡುವಿನ ಜಾಗದಲ್ಲಿ ಗಮನ ಹರಿಸಿ. ರಕ್ತ ಪರಿಚಲನೆ ಸುಧಾರಿಸಲು ಬಿಸಿ ಎಣ್ಣೆಯಿಂದ ಪಾದವನ್ನು ಮಸಾಜ್ ಮಾಡಿ. ಪಪಾಯಿ ಮತ್ತು ಪೇರಳದ ಮಕರದಿಂದ ಸೀ ಸಾಲ್ಟ್ ಅನ್ನು ಬಳಸಿ ಪಾದವನ್ನು ಎಕ್ಸ್ಫೋಲಿಯೇಟ್ ಮಾಡಿ. ಕಾಲುಗಳನ್ನು ಒಂದೊಂದಾಗಿ ಮಸಾಜ್ ಮಾಡಿ. ಎಲ್ಲಾ ಗ್ರೀಸ್ ಅನ್ನು ತೆಗೆದುಹಾಕಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನೇಲ್ ಪ್ಲೇಟ್ ಸರಿಯಾಗಿ ಸ್ವಚ್ಛಗೊಂಡಿದೆಯಾ ಅಂತ ಪರಿಶೀಲಿಸಿ. ಮಸಾಜ್ ಮಾಡಿದ ನಂತರ ಪಾದಗಳ ಮತ್ತು ಕಾಲುಗಳ ಮೇಲೆ ಬೆಚ್ಚಗಿನ ಒದ್ದೆಯಾದ ಟವಲ್ ಅನ್ನು ಕಟ್ಟಿ. ಇದನ್ನು ತೆಗೆದುಹಾಕುವ ಮೊದಲು ಟವಲ್ ಅನ್ನು 5 ನಿಮಿಷಗಳ ಕಾಲ ಅಲ್ಲೇ ಇರಿಸಿ. ಟೋ ಸಪರೇಟರ್ಸ್, ಟಿಶ್ಯೂ ಪೇಪರ್ ಅಥವಾ ಹತ್ತಿಯಿಂದ ಕಾಲ್ಬೆರಳುಗಳನ್ನು ಸಪರೇಟ್ ಮಾಡಿ. ಉಗುರು ಬಣ್ಣವನ್ನು ಆರಿಸಿ. ಬೇಸ್ ಕೋಟ್, ನೇಲ್ ಎನಾಮೆಲ್ ಮತ್ತು ಟಾಪ್ ಕೋಟ್ ಅನ್ನು ಹಚ್ಚಿರಿ. ನಿಮ್ಮ ಕ್ಲೈಂಟ್ ಅವರ ಪಾದಗಳನ್ನು ಪರಿಶೀಲಿಸಿ ಕೆಲವು ಸಲಹೆಗಳನ್ನು ನೀಡಿ. ಕ್ಲೈಂಟ್ಗೆ ಮನೆಯಲ್ಲೇ ಮಾಡಬಹುದಾದ ಆರೈಕೆ ಸಲಹೆಯನ್ನು ನೀಡಿ ಮತ್ತು ಅವರು ಖರೀದಿಸಬಹುದಾದ ಉತ್ಪನ್ನಗಳನ್ನು ಸೂಚಿಸಿ. ಪ್ರತಿ ಸಾರಿ ಪಾದ ತೊಳೆದ ನಂತರ ಒಣಗಿಸಲು ಅವರಿಗೆ ಸೂಚಿಸಿ. ಪ್ರತಿ ಸ್ನಾನದ ನಂತರ ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನು ಹಚ್ಚಲು ಸಲಹೆ ನೀಡಿ. ತೇವಾಂಶವನ್ನು ಹೀರಿಕೊಳ್ಳಲು ಸಮಯಾನುಸಾರವಾಗಿ ಪಾದಕ್ಕೆ ಟಾಲ್ಕಮ್ ಪೌಡರ್ ಅನ್ನು ಹಚ್ಚಲು ಕ್ಲೈಂಟ್ಗೆ ಹೇಳಿ. ಕ್ಯೂಟಿಕಲ್ ಕ್ರೀಮ್ ಎಣ್ಣೆಯಿಂದ ಕ್ಯೂಟಿಕಲ್ಗೆ ಮಸಾಜ್ ಮಾಡಿಕೊಳ್ಳಲು ಹೇಳಿ. ಉಗುರು ಬಣ್ಣವನ್ನು ತೆಗೆದುಹಾಕಲು ಅಸಿಟೋನ್ ಇಲ್ಲದ ರಿಮೂವರ್ ಅನ್ನು ಮಾತ್ರ ಬಳಸಲು ಅವರಿಗೆ ಸಹಾಯ ನೀಡಿ. ನಾವು ಈ ಸೆಷನ್ನ ಅಂತ್ಯದಲ್ಲಿದ್ದೇವೆ.
ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ ವಿಧಾನಗಳು ರೀಕ್ಯಾಪ್ ಮಾಡೋಣ. ಫ್ರೆಂಚ್ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್, ಸ್ಪಾ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್, ಜೆಲ್ ಅಥವಾ ಶೆಲಾಕ್ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್, ಸ್ಟೋನ್ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮತ್ತು ಎಲೆಕ್ಟ್ರಿಕ್ ಮ್ಯಾನಿಕ್ಯೂರ್ ಕೆಲವು ವಿವಿಧ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ಗಳಾಗಿವೆ. ರಿಫ್ಲೆಕ್ಸಾಲಜಿ ಸ್ಟ್ರೆಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕ್ಲೈಂಟ್ಗೆ ಉತ್ತಮ ಅನುಭವವನ್ನು ನೀಡುತ್ತದೆ. ಕ್ರೀಡಾಪಟುಗಳ ಪೆಡಿಕ್ಯೂರ್ ಪಾದ ಮತ್ತು ಕಾಲ್ ಮಸಾಜ್ ದಣಿದ ಸ್ನಾಯುಗಳನ್ನು ಸರಾಗಗೊಳಿಸುವ ಮತ್ತು ದೀರ್ಘಾವಧಿಯ ನಂತರ ಅವುಗಳನ್ನು ಬಿಗಿಗೊಳಿಸಲು ಕ್ರೀಡಾಪಟುವಿಗೆ ಸಹಾಯ ಮಾಡುತ್ತದೆ. ಪ್ಯಾರಾಫಿನ್ ಪೆಡಿಕ್ಯೂರ್ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೆ ಚರ್ಮದ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸುತ್ತದೆ ಮತ್ತು ನೋವನ್ನು ಕೂಡ ನಿವಾರಿಸುತ್ತದೆ.